ನಮಸ್ತೆ, ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಲಕ್ಷ್ಮಿ ಟೆಕಡಿಯಲ್ಲಿ ಇರುವಂತಹ ಹುಕ್ಕೇರಿ ಹಿರೇಮಠದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗ ಮಾನೋತ್ಸವದ ನಿಮಿತ್ತವಾಗಿ ಇದೇ 10 ರಿಂದ 14ರವರೆಗೆ ವಿಶೇಷವಾಗಿರುವ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ ಬೆಳಗಾವಿ ಕಾರಂಜಿ ಮಠದ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳವರು ಮಾತನಾಡಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ವಿಚಾರವನ್ನ ಜನರಿಗೆ ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷ 5 ದಿನಗಳವರೆಗೆ ವಿಶೇಷವಾಗಿರತಕ್ಕಂತಹ ಪೂಜಾ ಕಾರ್ಯಕ್ರಮವನ್ನ ಏರ್ಪಡಿಸುತ್ತಾ ಬಂದಿರುವ ಹುಕ್ಕೇರಿ ಶ್ರೀಗಳ ಕಾರ್ಯ ಶ್ಲಾಘನೀಯ ಎಂದರು. ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಸ್ವಾಮೀಜಿ ಅವರು, ಜಗದ್ಗುರು ರೇಣುಕಾಚಾರ್ಯರು ಕೇವಲ ಒಂದೇ ಜಾತಿ ಮತ ಪಂಗಡಕ್ಕೆ ಸೀಮಿತರಾದವರಲ್ಲ, ಎಲ್ಲರೂ ಆರಾಧಿಸುವ ವಿಶ್ವವಂದ್ಯರು ಆದಿ ಜಗದ್ಗುರು ರೇಣುಕಾಚಾರ್ಯರು ಎಂದಿದ್ದಾರೆ. ತಂದೆ ಪುರುಷಾಂತನಲ್ಲಿ ಮಾತೆ ಅನ್ನಪೂರ್ಣೆಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಶಾಖೆ ಬೆಳಗಾವಿಯಲ್ಲಿ ಪ್ರತಿ ವರ್ಷ 5 ದಿನಗಳವರೆಗೆ ರೇಣುಕಾಚಾರ್ಯ ಜಯಂತಿಯನ್ನ ಆಚರಿಸ್ತೇವೆ. ಉದ್ದೇಶ ಏನಂತಂದ್ರೆ, ಜಗದ್ಗುರು ರೇಣುಕರು ಕೇವಲ ಒಂದು ಜಾತಿ ಮತ ಪಂಥ ಪಂಗಡಕ್ಕೆ ಸೀಮಿತ ಆದವರಲ್ಲ, ಎಲ್ಲರಿಗೂ ಕೂಡ ಗುರುಗಳಾಗಿರ್ತಕ್ಕಂಥವರು ಜಗದ್ಗುರು ರೇಣುಕಾಚಾರ್ಯ. ಇವತ್ತು ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ನಾವೇನ ಆರಂಭದಿಂದ ಆಚರಿಸ್ತಾ ಇದ್ದೀವಲ್ಲ, ಆ ಎಲ್ಲಾ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿ ಅವರು ಬಂದು ರೇಣುಕರಿಗೆ ವಿಶೇಷವಾಗಿರುವ ಪೂಜೆಯನ್ನು ಸಲ್ಲಿಸಿ ನಮಗೆಲ್ಲ ಹರಿಸಿ ಹಾರೈಸುವ ಹೃದಯವಂತ ಪರಮ ಪೂಜ್ಯರು ಬೆಳಗಾವಿ ಕಾರಂಜಿ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳು ಅವರ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವತ್ತು ದ್ವಾದಶಿ, ತ್ರಯೋದಶಿಯ ದಿನ ಪಾಲ್ಗುಣ ಶುದ್ಧ ತ್ರಯೋದಶಿ ದಿನ ಜಗದ್ಗುರು ರೇಣುಕಾಚಾರ್ಯರು ಅವತರಿಸಿರುವಂತದ್ದು. ಪ್ರತಿಯೊಬ್ಬರು ಕೂಡ ನಾವೆಲ್ಲ ಅನ್ಕೊಳ್ತೀವಿ ಏನು ಅಂತಂದ್ರೆ, ಕಚೇರಿಗಳಲ್ಲಿ ಆಗ್ಬೇಕು, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಆಗ್ಬೇಕು, ಹಾಗೆ ಮಠ ಮಂದಿರಗಳಲ್ಲಿ ಆಗ್ಬೇಕು, ಇಷ್ಟೇ ಗೊತ್ತಿರ್ತದೆ. ಆದ್ರೆ ರೇಣುಕರ ಜಯಂತಿಯನ್ನ ಮನೆಯಲ್ಲಿ ಆಚರಿಸಬೇಕು, ಇದು ಬಹಳ ಮುಖ್ಯವಾಗಿರುವಂತದ್ದು. ನಾಳಿನ ದಿನ ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲೂ ಕೂಡ ರೇಣುಕರ ಫೋಟೋ ಇಟ್ಟು ಪೂಜೆ ಮಾಡಿ ಅವರ ಜಯಂತಿಯನ್ನ ಆಚರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ಜೊತೆಗೆ ಕರ್ನಾಟಕ ಘನ ಸರ್ಕಾರ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಿಸುವಂತ ಒಂದು ಪ್ರಕ್ರಿಯೆಯನ್ನ 2-3 ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದಾರೆ. ಈ ವರ್ಷ ಎಲ್ಲಾ ಕಡೆನೂ ಕೂಡ ನಾಳೆ ರೇಣುಕಾಚಾರ್ಯ ಜಯಂತಿ, ಹುಕ್ಕೇರಿಯಲ್ಲೂ ಕೂಡ ಸರ್ಕಾರದ ವತಿಯಿಂದ ರೇಣುಕಾಚಾರ್ಯ ಜಯಂತಿ ನಡೆದ್ರೆ, 16ನೇ ತಾರೀಕಿಗೆ ಸರ್ಕಾರದ ವತಿಯಿಂದ ರೇಣುಕಾಚಾರ್ಯ ಜಯಂತಿ ಬೆಳಗಾವಿಯಲ್ಲಿ ನಡೀತದೆ. ಕುಮಾರ್ ಗಂಧರ್ವ ಹಾಲದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಬೇಕು. ಆ ವಿಚಾರವನ್ನ ನಮ್ಮ ಎಲ್ಲಾ ಸಂಘಟಕರು ಹೇಳ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಭಕ್ತಾದಿಗಳಿಗೆ ರೇಣುಕಾಚಾರ್ಯ ಜಯಂತಿ ಉತ್ಸವವನ್ನು ಕನ್ನಡ ಸಾಹಿತ್ಯ ಬಂಧು ಎಲ್ಲರೂ ಸೇರಿಕೊಂಡು ಮುಂಜಾನೆ 7 ಗಂಟೆ ಅಲ್ಲಿಂದ ಚೆನ್ನಮ್ಮ ಸರ್ಕಲ್ಗೆ ಮಾಲಾರ್ಪಣೆ ಮಾಡುವ ಜೊತೆಗೆ ಅಲ್ಲಿಂದ ಸಾರೋಟದಲ್ಲಿ ಮೆರವಣಿಗೆ ಮುಖಾಂತರ ಕುಮಾರ ಗಂಧರ್ವ ಸಿವಿಲ್ ಹಾಸ್ಪಿಟಲ್ ರೋಡ್ದಿಂದ ಮುಂದೆ ಕೊಲ್ಲಾಪುರ ಸರ್ಕಲ್ನಿಂದ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ.
ಈ ಬರದಿರ್ತಕ್ಕಂಥ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗ 11 ಗಂಟೆಗೆ ನಾವು ಪ್ರೆಸ್ ಮೀಟ್ ಇರೋದ್ರಿಂದ ಎಲ್ಲರೂ ಬರ್ಲಿಕ್ಕೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಪ್ರೆಸ್ ಮೀಟ್ ಮುಗಿದ ತಕ್ಷಣ ರೇವಾದಷ್ಟು ಮುಂಜಾನೆ ತಾವೆಲ್ಲರೂ ಕೂಡ ಸರಿಯಾಗಿ 8 ಗಂಟೆಗೆ ಸೈಟ್ ಬಂದ್ಬಿಟ್ರೆ ಅಲ್ಲಿ ತಮ್ಗೆಲ್ಲ ಟಿಫಿನ್ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮದಲ್ಲಿ ಎಂವಿ ಹಿರೇಮಠ್, ಮುಕ್ತಾರ ಹುಸೇನ್ ಪಠಾಣ್, ಸುರೇಶ್ ಯಾದವ್, ಚಂದ್ರಶೇಖರಯ್ಯ, ಸನಡಿ ಸಾಲಿಮಠ, ಸಂಗಯ್ಯ ಶಾಸ್ತ್ರಿಗಳು, ಮುಗಳಕೋಡ ಮಠದ ಶಾಸ್ತ್ರಿಗಳು, ಶಂಕರಯ್ಯ ಶಾಸ್ತ್ರಿಗಳು, ವಿರೂಪಾಕ್ಷಯ್ಯ ನಿರಲಗಿಮಠ, ನಾನಾಗೌಡ್ರು, ಅಶೋಕ ದರೇಗೌಡರ, ಅಢವಯ್ಯ ಕಳ್ಳಿಮಠ, ಸೋಮಶೇಖರ ಹಿರೇಮಠ್ ಸೇರಿ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಹುಕ್ಕೇರಿ ಹಿರೇಮಠದ ಗುರುಕುಲದ ಅಧ್ಯಾಪಕರು ಆದ ನಿಶಾಂತ ಸ್ವಾಮಿ ನೇತೃತ್ವದಲ್ಲಿ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯಗಳು ಜರುಗಿದ್ವು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.